ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈಶ್ವರಪ್ಪ. ಈದ್ಗಾ ಮೈದಾನಕ್ಕೆ ಬೇಲಿ ಹಾಕೋಕೆ ರೈಲ್ವೆ ಇಲಾಖೆಯ ಕಂಬಿಯನ್ನ ಬಳಕೆ ಮಾಡಲಾಗಿದೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೆಎಸ್ ಈಶ್ವರಪ್ಪ ಅವರು ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಇಲಾಖೆ ಬದುಕಿದೆಯಾ ಸತ್ತು ಹೋಗಿದೆಯಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ. ನೀವು ಯಾಕೆ ಎಸ್ಪಿ ಆಗಿದ್ದೀರಾ ಅಂತಾನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಎಸ್ ಈಶ್ವರಪ್ಪ. ನಿಮಗೆ ಕಣ್ಣು ಕಾಣೋದಿಲ್ವಾ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ರೈಲ್ವೆ ಹಳಿ ತಗೊಂಡು ಬೇಲಿ ಕಟ್ಟಿರುವುದು ಕಾನೂನು ಬಾಹಿರ ಅಂತವ್ರನ್ನ ಅರೆಸ್ಟ್ ಮಾಡಬೇಕಿತ್ತು. ಇವತ್ತಿನ ತನಕ ಮಾಡಿಲ್ಲ. ಯಾಕೆ ಎಸ್ಪಿ ಆಗಿರ್ಬೋದು? ಬೇಕು ಸರ್, ನಾವೇನು ದನ ಕಾಯಕ್ ಬಂದಿದ್ದೀವ? ಅರ್ಜಿ ಕೂಡ ನಿಮಗೆ ಕಣ್ಕಾಣಲ್ವಾ? ನಾವು ವಾದ ಮಾಡಕ್ಕೆ ಇಷ್ಟಪಡಲ್ಲ. ನಾನು ಮನೆ ಕೂಡ ನೀವು ಹೇಳ್ಬೇಕು. ನೀವು ಕೇಳ್ಕೊಳ್ಳಿ, ನಮ್ಮ ಮನೆ ಕೊಡಕ್ಕೆ ಬಂದಿರೋದು. ನಾನು ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿವಮೊಗ್ಗದಲ್ಲಿ ಜನರ ಕಾನೂನು ನೋಡಿದ್ದೇನೆ. ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಕೂಡ ಸ್ಥಳದಲ್ಲೇ ಇದ್ರು. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಸ್ಪಿ ಮಿಥುನ್ ಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೆಎಸ್ ಈಶ್ವರಪ್ಪ ಅವರು. ಅವರ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೇರೆ ಬೇರೆ ಸಣ್ಣ ಪುಟ್ಟ ವಿಚಾರದಲ್ಲಿ ಎಫ್ಐಆರ್ ಹಾಕ್ತೀರಾ, ಆದ್ರೆ ರೈಲ್ವೆ ಇಲಾಖೆಯ ಕಂಬಿಯನ್ನೇ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ಅದ್ರ ಬಗ್ಗೆ ನೀವು ಯಾಕೆ ಮಾತನಾಡ್ತಿಲ್ಲ? ಅದ್ರ ಬಗ್ಗೆ ನೀವು ಯಾಕೆ ಮೌನವಾಗಿದ್ದೀರಾ? ಈದ್ಗಾ ಮೈದಾನಕ್ಕೆ ಬೇಲಿ ಹಾಕೋದಕ್ಕೆ ರೈಲ್ವೆ ಇಲಾಖೆಯ ಕಂಬಿಯೇ ಬೇಕಾ? ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಟದ ಮೈದಾನವನ್ನ ಈದ್ಗಾ ಮೈದಾನ ಅಂತ ನಮೂದಿಸಿದ್ರು, ಆಗ ಮೌನವಾಗಿದ್ರಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೆಎಸ್ ಈಶ್ವರಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.